ಹಲೋ ಹಾಯ್ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಆದಿತ್ಯ ಹಬಿ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಓಪನ್ ಮಾಡಿ ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ 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 ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಾರ್ನಿಂಗ್ ಬೇಗ ಎದ್ದು ಬಿಸಿನೀರು ಕುಡಿದು ಮಕ್ಕಳಿಗೆ ಟಿಫನ್ಗೆ ಅಂತ ದೋಸೆ ಮತ್ತು ಬೇಳೆ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಟಿಫನ್ ಕಟ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಿಕ್ಕ ಮಗನಿಗೆ ಮಾತ್ರ ಎರಡೆರಡು ಲಂಚ್ ಬಾಕ್ಸ್ನ ಕಟ್ಟಬೇಕಾಗತ್ತೆ. ಯಾಕೆ ಅಂದರೆ ನನ್ನ ಚಿಕ್ಕ ಮಗನಿಗೆ 2 ಟೈಮ್ ಅಲ್ಲೇ ಇರುತ್ತೆ, ಲಂಚು ಮತ್ತು ಟಿಫನ್ ಎರಡು ಅಲ್ಲೇ ತಿಂತಾನೆ. ನನ್ನ ದೊಡ್ಡ ಮಗ ಮಾತ್ರ ಅದೆಷ್ಟೇ ಬೇಗ ಆದ್ರೂ 1 ಅಥವಾ 2 ಆದರೂ ತಿನ್ಕೊಂಡು ಹೋಗ್ಬಿಡ್ತಾನೆ. ರೈಸ್ ಐಟಮ್ ಆದರೆ 1 ಸ್ಪೂನ್ ಆದರೂ ತಿನ್ಕೊಂಡು ಹೋಗ್ಬಿಡ್ತಾನೆ. ಸೊ ಅವನಿಗೆ ಟಿಫನ್ ಬಿಡಲ್ಲ. ಅವನಿಗೆ ಲಂಚ್ ಟೈಮ್ ಒಂದೇ ಅವರಿಗೆ ನನ್ನ ದೊಡ್ಡ ಮಗನಿಗೆ ಬಿಡ್ತಾರೆ, ಟಿಫನ್ ಟೈಮ್ಗೆ ಮಾತ್ರ ಬಿಡೋದಿಲ್ಲ. ಸೊ ನನ್ನ ದೊಡ್ಡ ಮಗನಿಗೆ ಒಂದೇ ಒಂದು ಬಾಕ್ಸ್ನ ಕಟ್ತಾ ಇದ್ದೀನಿ. ನನ್ನ ಚಿಕ್ಕ ಮಗನಿಗೆ ಸಾಂಬಾರು ಹಾಕಿದ್ರೂ ಎರಡು ಬಾಕ್ಸ್ ಹಾಕಬೇಕಾಗತ್ತೆ, ಮತ್ತು ಏನೇ ಟಿಫನ್ ಮಾಡಿದ್ರೂ 2 ಬಾಕ್ಸ್ನ ಕಟ್ಟಬೇಕಾಗತ್ತೆ ಅವನಿಗೆ. ಸೊ ಯಾಕೆಂತ ಅಂದರೆ ಅವನು ಮನೆಯಲ್ಲಿ ತಿನ್ನೋದು ಇಲ್ಲ. ಸೊ ಅದರಿಂದ ಅವನಿಗೆ 2ನ ಕಟ್ಟಬೇಕಾಗತ್ತೆ. ಕಟ್ಟಿ ಎಲ್ಲ ರೆಡಿ ಮಾಡಿಟ್ಟು ಟಿಫನ್ನ ಅವನಿಗೆ ಹಾಲು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಕೊಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಅವನಿಗೆ ಹಾಲು ಕುಡಿದೇ ಸ್ಕೂಲಿಗೆ ಹೋಗಲ್ಲ, ಅವನಿಗೆ ಬೆಳಗ್ಗೆ ಹರಿಯಲ್ಲ ಹಾಲು ಇಲ್ದಾನೆ ಅವನಿಗೆ. ಸೊ ಆದ್ದರಿಂದ ಅವನಿಗೆ ಸ್ವಲ್ಪ ಹಾಲು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಅವ್ನು ತುಂಬ ಕಾಫ್ ಆಗಿದ್ದರಿಂದ ಒಂದು ಚಿಕ್ಕದು ಬೋಲ್ಗೆ ಒಂದು ಹನಿ ಮತ್ತು ಪೆಪ್ಪರ್ ಪೌಡ್ರು ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಅವನಿಗೆ ತಿನ್ನಿಸ್ತೀನಿ. ಎವ್ರಿ ಡೇ ಕೊಡ್ತಾಯಿದ್ದೀನಿ ಇವಾಗ. ಯಾಕೋ ಅಂದರೆ ಸಿಕ್ಕಾಪಟ್ಟೆ ಕಾಫ್ ಆಗಿಬಿಟ್ಟಿದೆ. ನಮಗೂ ಕೂಡ ದೊಡ್ಡರಿಗೂ ಕೂಡ ಆಗ್ತಾಯಿದೆ, ನನಗೂ ಕೂಡ ಆಗಿದೆ. ಸೊ ನಾನು ಸ್ವಲ್ಪ ತೊಗೊತೀನಿ. ಫೈನಲಿ ಎಲ್ಲ ರೆಡಿ ಆಗಿದ್ದಾರೆ. ಅವರು ರೆಡಿ ಆಗಿ ರೆಡಿಯಾಗಿ ಸಾಕೊತಾ ಇದ್ದಾರೆ. ಸಾಕೊಳ್ಳೋ ಟೈಮಲ್ಲೂ ಇಬ್ಬರು ಕಚ್ಚಾಡ್ತಾ ಇದ್ದಾರೆ. ಯಾಕೆಂದರೆ ಚಿಕ್ಕ ಮಗ ಅಂತ ಏನಕ್ಕೂ ಕಾಂಪ್ರಮೈಸ್ ಆಗಲ್ಲ. ದೊಡ್ಡ ಮಗ ಬೇಗ ರೆಡಿ ಆಗಿಬಿಟ್ಟ ಅಂತ ನೋಡಿ ಕುಯ್ಯ ಅಂತ ಹೇಳ್ತಾ ಇದ್ದಾರೆ ಅವರು. ನಾನು ದೊಡ್ಡ ಮಗ ಅಂತೂ ಅಮ್ಮ ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಫೇಸ್ನ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಆದಷ್ಟು ನಾನು ಅವಾಯ್ಡ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟೇ ಅವನೇ ಹೋಗಬೇಕು ಅಂತೇಳಿ ಮುಂದಾಗೇ ಗುಡು ಅಂತ ಓಡೋಗ್ಬಿಟ್ಟ ನನ್ನ ಚಿಕ್ಕ ಮಗ. ಆ್ಯಂಡ್ ಎಲ್ಲ ಅವ್ರನ್ನ ಕಳಿಸಿ ಮುಂದಿನ ಕೆಲಸ ನಮಗೆ ಸ್ಟಾರ್ಟ್ ಆಗ್ತೈತೆ. ಅವ್ರು ಹೋದ್ರು, ಬಾಯ್ ಮಾಡಿ ಹೋದರು. ಅವ್ರು ಹೋದ್ಮೇಲೆ ನೋಡಿ ನನ್ನ ಕೆಲಸ ಫುಲ್ ಸ್ಟಾರ್ಟ್ ಆಗುತ್ತೇನೋ. ಅವ್ರು ಹೋಗಿದ ತಕ್ಷಣ ನಾನು ಕಸ ಗುಡಿಸಿ, ಹೋಗಿದ ತಕ್ಷಣವೇ ಗುಡಿಸೋಂಗಿಲ್ಲ, ಸ್ವಲ್ಪ ಟೈಮ್ ಕೊಟ್ಟು ಕಸ ಗುಡಿಸ್ತಾ ಇದ್ದೀನಿ. ಆ್ಯಂಡ್ ಕಸ ಗುಡಿಸಿ ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ. ನಮ್ಮ ಬಿಲ್ಡಿಂಗ್ನಲ್ಲಿ ಯಾರು ಇಷ್ಟು ಗಿಡ ಇಟ್ಟಿಲ್ಲ, ಅಷ್ಟು ಗಿಡನ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೆ ಓನರು ಕೂಡ ಏನು ಕೇಳೋದಿಲ್ಲ. ಸೊ ನಾನು ರಂಗೋಲಿನ ಯಾವುದೇ ಕಾರಣಕ್ಕೂ ಹೊಸ್ಲಲ್ಲಿ ರಂಗೋಲಿ ಹಾಕಿದರೆ ಬಟ್ಟೆನಲ್ಲಿ ನಾನು ಅದನ್ನು ಗುಡಿಸ್ಕೊತೀನಿ. ಪರ್ಕೆನ ಮಾತ್ರ ಯಾವುದೇ ಕಾರಣಕ್ಕೂ ತಾಗಿಸಲ್ಲ. ಆ್ಯಂಡ್ ಗುಡ್ಸೋದಕ್ಕೆ ಅಂತ ಅಲ್ಲ, ಒರೆಸೋದಕ್ಕೂ ಕೂಡ ನಾನು ಬೇರೆ ಬಟ್ಟೆನ ಇಡ್ತೀನಿ. ಒರೆಸೋದಕ್ಕೆ ಕ್ಲೀನ್ ಮಾಡೋದಕ್ಕೇ ಒಂದು ಬಟ್ಟೆ ಇಟ್ಕೊತೀನಿ. ಅಲ್ಲಿ ಟೈಲ್ಸ್ನ ಕ್ಲೀನ್ ಮಾಡೋದಕ್ಕೂ ಕೂಡ ಒಂದು ಬಟ್ಟೆ ಇಟ್ಕೊತೀನಿ. ನಾನು ಎವ್ರಿ ಡೇ ನಾರ್ಮಲ್ ಡೇಸಲ್ಲಿ ನಾನು ನೀರಲ್ಲಿ ಅರಿಶಿನ ಹಚ್ಕೊತೀನಿ. ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಆಯಿತು ಅಂತಂದರೆ ನಾನು ಅರಿಶಿನಕ್ಕೆ ಮೊಸರು, ಹಾಲು ಮತ್ತು ರೋಸ್ ವಾಟ್ರು ಮತ್ತು ಸ್ವಲ್ಪ ಗಂಜಲ ಹಾಕಿ ಲಾವಂಚದ ಬೇರ್ದು ಪುಡಿ ಸಿಗುತ್ತೆ ಗಂಧಿಗೆ ಅಂಗಡಿಲಿ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಹಚ್ತೀನಿ. ಏನೋ ನನಗೆ ಗೊತ್ತಿಲ್ಲ, ಇದು ಅವಾಗಿಂದನೂ ರೂಢಿಯಾಗಿದೆ. ಆ್ಯಂಡ್ ಅದು ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಕೂಡ. ಹಚ್ಚಿ ಫೈನಲ್ ಎಲ್ಲ ಆದಮೇಲೆ ನನಗೆ ಎಷ್ಟು ರಂಗೋಲಿ ಗೊತ್ತೋ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತೀನಿ. ಬೇರೆಯವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಲೆವೆಲ್ಗೆ ಆಗ್ತೀನಿ ಇಲ್ಲವೋ ನನಗಂತೂ ಗೊತ್ತಿಲ್ಲ. ಬಟ್ ನನಗೆ ಖುಷಿ ಆಗೋ ಥರ, ನನಗೆ ಗೊತ್ತಿರೋ ಥರ ನನಗೆಷ್ಟು ಪುಟಾಣಿಯಾಗಿ ನನಗೆ ರಂಗೋಲಿ ಗೊತ್ತು. ಅವ್ರ ಮನೆ ಬಾಗಿಲಲ್ಲಿ ರೋಡಲ್ಲಿ ಹೋಗುವಾಗ ನೋಡಿದಾಗ ಅದನ್ನು ನೋಡಿ ಹಾಕಿದ್ದು ಮನೆ ಹತ್ರ ಬಂದು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಹಾಕ್ತೀನಿ. ರಂಗೋಲಿ ಹಾಕಿನೂ ಕೂಡ ನಾನು ಅದಕ್ಕೆ ಸ್ವಲ್ಪ ನಾನು ರಂಗೋಲಿ ಪುಡಿಗೆ ನಾನು ಕಲರ್ಸ್ ತಂದು ಡಾರ್ಕ್ ಕಲರ್ಸ್ಗಳನ್ನ ತೊಗೊಂಡು ಬಂದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟೆಷ್ಟಾಗುತ್ತೋ ಅಷ್ಟು ಹಾಕ್ಕೊತೀನಿ ನಾನು. ಫೈನಲಿ ಔಟ್ಫುಟ್ ಹೀಗಿದೆ. ನೀವು ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ. ಫಸ್ಟ್ ಟೈಮಿಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ, ಫಸ್ಟ್ ಟೈಮು ಫಸ್ಟ್ ವೀಡಿಯೋನ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೈನಲ್ ಔಟ್ಫುಟ್ ಹೀಗಿದೆ. ಖುಷಿ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ನನಗೆ ಕೆಲಸಕ್ಕೆ ಟೈಮ್ ಆಯಿತು.